ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಗಿದಿದೆ. ಫೈನಲ್ ಕೂಡ ಕಂಪ್ಲೀಟ್ ಆಗಿದೆ. ಎಪಿಸೋಡ್ ಇನ್ನು ಬರ್ತಾ ಇದೆ. ಆದರೂ ಸೀಸನ್ 11ರ ವಿನ್ನರ್ ಯಾರು ಅಂತ ಅದು ಆಲ್ರೆಡಿ ಲೀಕ್ ಆಗೋಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಯಾವುದನ್ನು ಅಷ್ಟು ಸೀಕ್ರೆಟ್ ಆಗಿ ಇಡೋದಕ್ಕೆ ಆಗೋದಿಲ್ಲ. ಆದರೂ ಆಚೆ ಬಂದೇ ಬರುತ್ತೆ, ಏನೇ ಮಾಡಿದ್ರು ಆಚೆ ಬರುತ್ತೆ. ಹಾಗೆ ಬಿಗ್ ಬಾಸ್ ಸೀಸನ್ 11 ಹನುಮಂತು ಅವರು ವಿನ್ ಆಗಿದ್ದಾರೆ ಅನ್ನೋದನ್ನು ಆಚೆಗಡೆ ಬಿಡದೇ ಇರೋದಕ್ಕೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಸಾಧ್ಯ ಆಗಿಲ್ಲ. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾ ಅಷ್ಟು ಸ್ಟ್ರಾಂಗ್ ಆಗಿರೋದ್ರಿಂದ ಇದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಎಷ್ಟೇ ಪೋಲ್ ಹಾಕ್ಲಿ, ಯಾವುದೇ ಪೋಲ್ಗಳನ್ನ ಮಾಡಲಿ, ಏನೇ ಮಾಡಿದ್ರು ಹನುಮಂತು ಅವರು 100% ಎಲ್ಲದರಲ್ಲೂ ಪಕ್ಕ ನಂಬರ್ 1 ಇದ್ದೇ ಇರ್ತಾರೆ. ಹಾಗೆ ಈ ಬಾರಿಯೂ ಕೂಡ ಅವರೇ ನಂಬರ್ 1 ಆಗಿ ಬಂದಿದ್ದಾರೆ. ಅವರಿಗೆ ಕಪ್ ಕೂಡ ಸಿಕ್ಕಿದ್ದಾರೆ. ಕಪ್ನ ಸುದೀಪ್ ಸರ್ ಅವರು ಕೊಟ್ಟಿದ್ದಾರೆ. ಈಗ ಹನುಮಂತು ಅವರು ಗೆದ್ದಿರೋದು ಎಷ್ಟು ಜನಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆಯೋ ಸಿಕ್ಕಿಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ವೈಯಕ್ತಿಕವಾಗಿ ನನಗಂತೂ ಹನುಮಂತು ಅವರು ಗೆದ್ದಿರೋದು ತುಂಬ ಖುಷಿ ಕೊಟ್ಟಿದೆ. ರನ್ನರ್ ಅಪ್ ಆಗಿ ತ್ರಿವಿಕ್ರಮ್ ಅವ್ರು ಬಂದಿದ್ದಾರೆ ಅನ್ನುವಂಥ ವಿಚಾರ ಆಚೆ ಬರ್ತಾ ಇದೆ. ಯಾರು ಗೆದ್ದಿದ್ದಾರೆ, ಯಾರು ರನ್ನರ್ ಅಪ್ ಆಗಿದ್ದಾರೆ, ಯಾರು ಥರ್ಡ್ ರನ್ನರ್ ಅಪ್ ಆಗಿದ್ದಾರೆ ಅಂತ ಇನ್ನೂ ಸರಿಯಾಗಿ ಎಪಿಸೋಡಲ್ಲಿ ಇನ್ನೂ ಬರದೇ ಇದ್ರು ಆಚೆಗಡೆ ಬಂದಿರೋ ವಿಚಾರ ಅಂತೂ ಇದು. ಥರ್ಡ್ ರನ್ನರ್ ಅಪ್ ಅಂತೂ ರಜತ್ ಅವರಂತೂ ಅದಂತೂ ಪಕ್ಕ. ಯಾರು ಗೆಲ್ದಿದ್ದಾರೆ ಅನ್ನೋದನ್ನ ಸದ್ಯಕ್ಕೆ ಅನೌನ್ಸ್ ಮಾಡದೇ ಇದ್ರು ಸೋಷಿಯಲ್ ಮೀಡಿಯಾ ಮೂಲಕ ನಮಗೆಲ್ಲ ಗೊತ್ತಾಗ್ತಾ ಇರೋ ವಿಚಾರ ಏನಪ್ಪಾ ಅಂದ್ರೆ ಹನುಮಂತು ಅವರು ಬಿಗ್ ಬಾಸ್ ಸೀಸನ್ 11 ವಿನ್ ಆಗಿದ್ದಾರೆ. 100% ಅವರೇ ವಿನ್ ಆಗಬೇಕು ಕೂಡ. ಒಳ್ಳೆತನ ಅಥವಾ ಕನ್ನಿಂಗ್ ಗೇಮು, ದುರಹಂಕಾರ, ದೌಲತ್ತು ಯಾವುದು ಗೆಲ್ಲಬಾರ್ದಾಗಿತ್ತು. ಹಾಗೆ ಒಳ್ಳೆತನ, ಮುಗ್ಧತೆ ಅಥವಾ ಒಂದು ಹಳ್ಳಿ ಪ್ರತಿಭೆ ಒಂದು ಗೆಲ್ಲಬೇಕಾಗಿತ್ತು. ಬಿಗ್ ಬಾಸ್ ಅಲ್ಲಿ ಗೆದ್ದಿದೆ. ನನಗಂತೂ ತುಂಬ ಖುಷಿ ಕೊಟ್ಟಿದೆ. ಯಾರ್ಯಾರಿಗೆ ಖುಷಿ ಕೊಟ್ಟಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.